ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಅಮಾವಾಸ್ಯ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಸು ನಮ್ಮ ವಿಚಾರದಲ್ಲಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರ ಅಂದ ತಕ್ಷಣ ಏನೇನೋ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಮ್ಮ ಮನಸ್ಸುಗಳು ಮತ್ತೆ ನಮ್ಮ ಎನರ್ಜಿಗಳು, ನಮ್ಮ ಶಕ್ತಿಗಳೇನಿದೆ ಏರುಪೇರುಗಳಾಗ್ತಾ ಇರತ್ತೆ. ಬೇರೆ ವಿಚಾರಗಳ ನೆನಪಾಗ್ತಾ ಇರತ್ತೆ. ಬೇರೆ ವಿಚಾರಗಳು ತಂತಾನೆಗೆ ಇದಾಗತ್ತೆ. ನೀವೆಲ್ಲ ಏನೇನು ಮ್ಯಾನಿಫೆಸ್ಟೇಷನ್ನು ಮತ್ತೆ ಕೆಲವೊಂದು ವಿಚಾರಗಳು ಏನೇನು ಮಾಡಿರ್ತೀರಲ್ಲ, ಪೂಜೆ ಪುನಸ್ಕಾರಗಳು, ಅಫರ್ಮೇಷನ್ಸ್ಗಳು, ಸ್ವಿಚ್ ವರ್ಡ್ಸ್ ಬರೆಯೋದು, ಸ್ವಿಚ್ ವರ್ಡ್ಸ್ ಹೇಳ್ಕೊಳ್ಳೋದು, ನಿಮ್ಮ ಪರ್ಸನ್ ವಿಚಾರವಾಗಿ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತೀರಲ್ಲ, ಆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ, ಹುಣ್ಣಿಮೆ ಟೈಮಲ್ಲಿ ಆ ಎನರ್ಜಿಗಳು ಬೇಗ ಅವರಿಗೆ ತಾಕಿರುತ್ತೆ. ಸೊ ಆ ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಸು, ಆ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಹಸ್ಬೆಂಡ್, ವೈಫ್, ಫ್ರೆಂಡ್, ಲವರ್, ಏನೇ ಆಗಿರ್ಬೋದು, ಆ ವ್ಯಕ್ತಿಯ ಮನಸ್ಸು ನಿಮ್ಮ ವಿಚಾರವಾಗಿ ಯಾವ ರೀತಿ ಬದಲಾಗಿದೆ. ಸಪೋಸ್ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಮುಂಚೆ ಇದ್ದ ಹಾಗೆ ಈಗ ಇಲ್ಲ ಅನ್ನೋ ರೀತಿ ಏನಾದರೂ ಇರ್ಬೋದು. ಸೊ ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗಿರತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 2 ಸ್ಟೋನ್ಗಳಲ್ಲಿ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಹೈ ಎನರ್ಜಿಯಲ್ಲಿ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಅವರ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಬಹುದು. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಅಮಾವಾಸ್ಯೆ ಕಳೆದ ನಂತರ ಯಾವ ರೀತಿ ಬದಲಾಗಿದೆ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಸು ನಮ್ಮ ವಿಚಾರದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಆ ವ್ಯಕ್ತಿ ಯಾರಾದರೂ ಆಗಿರಲಿ, ಇತ್ತೀಚೆಗೆ ದೂರ ಆಗ್ತಾ ಇರ್ಬೋದು, ಇತ್ತೀಚೆಗೆ ಅವರ ವಿಚಾರವಾಗಿ ತುಂಬ ಕೊರಗೋದಾಗಿರ್ಬೋದು. ಓಕೆ, ನಾನು ಇಲ್ಲಿ ಒಂದಷ್ಟು ಕ್ಲಾರಿಫೈಗೂ ಕೂಡ ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿಯ ಮನಸ್ಸು ವಿಪರೀತ ಕನ್ಫ್ಯೂಷನ್ ಮೈಂಡಿಗೆ ಹೋಗಿದೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಕೆಲಸದ ವಿಚಾರವಾಗೂ ಕೂಡ ಇವರಿಗೆ ಸಾಕಾಗಿ ಹೋಗಿದೆ ಅಂತ ತೋರಿಸ್ತಾ ಇದೆ. ಕೆಲಸದ ವಿಚಾರವಾಗಿ ಎಷ್ಟೇ ಕೆಲಸ ಮಾಡಿಕೊಂಡ್ರು ಅವ್ರಿಗೆ ಏನಂತ ಹೇಳ್ತಾರೆ, ಆ ಬೆಲೆ ಕೊಡ್ತಾ ಇಲ್ಲ ಅನ್ನೋದು ಇದೆ. ಕೆಲಸದ ವಿಚಾರದಲ್ಲೂ ಒಂದಷ್ಟು ಕೊರಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಈ ವ್ಯಕ್ತಿಯ ಮನಸ್ಸು ತುಂಬಾ ಚಂಚಲ ಮನಸ್ಸು ಅಂತಲೇ ಹೇಳ್ಬೋದು. ಹಾಗೆ ಈ ವ್ಯಕ್ತಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಇತ್ತೀಚೆಗೆ ಹಳೆ ವಿಚಾರಗಳನ್ನ ಮೆಲ್ಕು ಹಾಕೋದು, ಆ ವಿಚಾರದಲ್ಲಿ ತುಂಬಾ ಮನಸ್ಸಿಗೆ ನೋವು ಉಂಟಾಗೋದು, ಅವರು ನೋವಲ್ಲಿ ಇದ್ದಾಗ ಬೇರೆಯವರು ಆ ನೋವನ್ನ ತುಂಬ ಖುಷಿಯಾಗಿ ನೋಡ್ತಾ ಇದ್ದಾರೆ ಅನ್ನೋದೇ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಸಂಬಂಧಗಳನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದಕ್ಕೂ ರೆಡಿಯಾಗಿದ್ದಾರೆ. ಕೆಲವೊಂದಷ್ಟು ವಿಚಾರಗಳು ನಿಮ್ಮಿಂದ ಆ ವ್ಯಕ್ತಿ ಮುಚ್ಚಿಟ್ಟಿದ್ದಾರೆ ಅಂತಲೇ ತೋರಿಸುತ್ತೆ. ಸೊ ಇಲ್ಲಿ ಈ ವ್ಯಕ್ತಿಯ ಮನಸ್ಸು ಇತ್ತೀಚೆಗೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ಡಿಪ್ರೆಷನ್ ಲೆವೆಲ್ಗೂ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಡಿಪ್ರೆಷನ್ ಲೆವೆಲ್ಗೆ ಹೋಗ್ತಾ ಇರ್ಬೋದು. ಇಲ್ಲಿ ನೀವು ಏನಾಗ್ತಾ ಇದೆ, 24 ಗಂಟೆ ಬರೀ ಇವ್ರ ಬಗ್ಗೆನೇ ಯೋಚನೆ ಮಾಡೋದು ಆಗೋಗಿದೆ. ಇಲ್ಲಿ ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿಗೆ ಒಂದಷ್ಟು ಕನ್ಫ್ಯೂಷನ್ ಶುರುವಾಗಿದೆ. ಸಾಕಷ್ಟು ವಿಚಾರಗಳು ನೆನಪಾಗೋದಕ್ಕೆ ಶುರು ಆಗ್ತಾ ಇದೆ. ನಾನು ಏನು ಮಾಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಹೇಗೆ ಲೈಫ್ನ ಲೀಡ್ ಮಾಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೊಂದೇ ವಿಚಾರವಾಗಲ್ಲ, ಆ ವ್ಯಕ್ತಿ ತುಂಬ ಕನ್ಫ್ಯೂಷನಲ್ಲಿ ತುಂಬಾ ಒದ್ದಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮಗಾಗಲಿ ಆ ವ್ಯಕ್ತಿಗಾಗಲಿ ಕೆಲವೊಂದಷ್ಟು ಜನಗಳ ವಿಚಾರದಿಂದ ಕೆಲವೊಂದು ಇಷ್ಟು ಗಾಸಿಪ್ಗಳಾಗಿರಬಹುದು, ನಿಮ್ಮ ಬೆನ್ನಿಂದೆ ಮಾತಾಡ್ಕೊಳ್ಳೋಂಥ ಜನಗಳಾಗಿರ್ಬೋದು, ನಿಮ್ಮ ಎದುರುಗಡೆ ಬರ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಅಮಾವಾಸ್ಯೆ ಕಳೆದ ನಂತರ ಈ ರೀತಿ ಎಲ್ಲ ನಿಮ್ಮ ವ್ಯಕ್ತಿಯ ವಿಚಾರದಲ್ಲಿ ಬದಲಾವಣೆ ಆಗ್ತಾ ಇದೆ. ಒಂದಷ್ಟು ಅವರ ಮನಸ್ಸು ಚಂಚಲ ಆಗಿರೋದ್ರಿಂದ ಇಲ್ಲಿ ಬಂದು ನೇರವಾಗಿ ಮಾತಾಡೋದಕ್ಕಾಗಲಿ ಏನಾಗಲಿ ಅವರಿನ್ನೂ ಡಿಸೈಡ್ ಮಾಡಿಲ್ಲ. ಸಾಕಷ್ಟು ವಿಚಾರಗಳು ನಿಮ್ಮಿಂದ ಅವರು ಬಂದು ಮಾತಾಡಿದ್ರೂ ಕೂಡ, ಬಂದಾಗಲೂ ಕೂಡ, ಮಾತಾಡ್ತಾ ಇದ್ರೂ ಕೂಡ ಸಂಬಂಧನ ಕಳ್ಕೊಳ್ಳೋದಕ್ಕೆ ಆ ವ್ಯಕ್ತಿಗೆ ಇಷ್ಟ ಇಲ್ಲ. ಬಟ್ ಆದರೆ ಸಾಕಷ್ಟು ವಿಚಾರಗಳು ಈ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅಂತಲೇ ತೋರಿಸುತ್ತೆ.
ಮುಚ್ಚಿಡ್ತಾರೆ ಅಂತಲೂ ತೋರಿಸುತ್ತೆ. ಈ ವ್ಯಕ್ತಿಗೆ ಏನು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಸಂಬಂಧ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಟ್ ಆದರೆ ನನ್ನ ವಿಚಾರ, ನನ್ನ ಸಂಬಂಧಗಳು ಮತ್ತು ನನ್ನ ವೈಯಕ್ತಿಕ ವಿಚಾರ, ಅದು ಫಿನಾನ್ಷಿಯಲಿ ಇರ್ಬೋದು, ಏನೇ ಇರ್ಬೋದು, ಒಂದಷ್ಟು ವಿಚಾರಗಳನ್ನ ನಿಮ್ಮಿಂದ ಮುಚ್ಚಿಡ್ತಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಮತ್ತು ನಿಮ್ಮ ಹತ್ರ ಬಂದ್ರೂ ಹಳೆಯ ವ್ಯಕ್ತಿಯಾಗಿ ಇರೋದಿಲ್ಲ. ಹಳೆಯ ಪ್ರೀತಿ, ಹಳೆಯ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, ಈ ಅಮಾವಾಸ್ಯೆಯ ನಂತರ ಹಳೆಯ ವ್ಯಕ್ತಿ ರೀತಿ ಅವರು ನಡ್ಕೊಳ್ಳಲ್ಲ ಅನ್ನೋದೇ ತೋರಿಸುತ್ತೆ. ಇಲ್ಲಿ ಒಂದಷ್ಟು ಅವರು ಕೆಲಸದ ವಿಚಾರವಾಗಿ ಹಾರ್ಡ್ ವರ್ಕರ್ ಅಂತಲೂ ನನಗೆ ತೋರಿಸ್ತಾ ಇದೆ. ಆ ಕೆಲಸದ ಬಗ್ಗೆ ಗಮನ ಹರಿಸೋದು, ಕೆಲಸದ ವಿಚಾರವಾಗಿ ಒಂದಷ್ಟು ಈ ಕೆಲಸದ ವಿಚಾರವಾಗಿಯೇ ನಿಮ್ಮಿಬ್ಬರ ಸಂಬಂಧಗಳು ಅಷ್ಟು ಮೇನಾಗಿ ಅವ್ರು ಕಾಣಿಸ್ತಾ ಇಲ್ಲ. ಏನೋ ಒಂದು ವಿಚಾರವಾಗಿ ಅದರಲ್ಲಿ ನಾನೇನೋ ಮಾಡಬೇಕು ಅನ್ನುವ ಸ್ಟ್ರಗಲಲ್ಲಿದ್ದಾರೆ ಅವರು ಅಂತ ತೋರಿಸ್ತಾ ಇದೆ. ಬಟ್ ನೆನಪೇ ಇಲ್ವಾ ಅಂತ ನಾವು ನೋಡೋದಕ್ಕೆ ಹೋದಾಗ ನೆನಪು ಇತ್ತೀಚೆಗೆ ನಿಮ್ಮ ನೆನಪಾಗ್ತಾ ಇದೆ. ಮುಂದೆ 1 ತಿಂಗಳಲ್ಲಿ ನಿಮ್ಮ ನೆನಪು ಅವ್ರಿಗೆ ವಿಪರೀತ ಕಾಡೋದಕ್ಕೆ ಶುರು ಆಗುತ್ತೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಔಟ್ಕಮ್ ಬಂದು 6 ಆಫ್ ಚಾರ್ಲಿಕ್ಸ್ ಬಂದಿರೋದ್ರಿಂದ ನಿಮ್ಮ ನೆನಪು ಅವ್ರಿಗೆ ಕಾಡೋದಕ್ಕೆ ಶುರು ಆಗಿದೆ. ಬಟ್ ಆದರೆ ಇದನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಅವರಿಗೆ ಒಂದಷ್ಟು ಕನ್ಫ್ಯೂಷನ್ ಮೈಂಡು ಇದೆ. ಸಾಕಾಗಿ ಹೋಗಿದ್ದಾರೆ ಈ ಸಂಬಂಧದಲ್ಲಿ, ಮತ್ತಿನ್ನೇನಾಗುತ್ತೋ ಅನ್ನುವ ಭಯದಲ್ಲೂ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನು ಯಾವ ರೀತಿ ಡೀಲ್ ಮಾಡಬೇಕು, ನಿಮ್ಮನ್ನು ಯಾವ ರೀತಿ ಅವ್ರು ಎಷ್ಟೇ ಹರ್ಟ್ ಮಾಡಿದ್ರು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನು ಯಾವ ರೀತಿ ಅವರು ಮ್ಯಾನಿಪುಲೇಟ್ ಮಾಡಿ ನಿಮ್ಮನ್ನು ಎಳ್ಕೊಳ್ಬೇಕು, ಅವ್ರ ಹತ್ರ ಸೆಳಿಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅಂತಲೇ ಹೇಳ್ಬೋದು. ಸೊ ಇದು ಮೊದಲನೇ ಕಾರ್ಡ್ ಯಾರು ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿಗೆ ನೀವು ಯಾವ ವ್ಯಕ್ತಿಯ ವಿಚಾರವಾಗಾದರೂ ನೋಡಿ, ಆ ವ್ಯಕ್ತಿಯ ಮನಸ್ಸು ನಿಮ್ಮ ವಿಚಾರವಾಗಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತೇಳಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ಆ ವ್ಯಕ್ತಿಗೆ ಇತ್ತೀಚೆಗೆ ಒಳ್ಳೊಳ್ಳೆ ಅವಕಾಶಗಳು ಬಂದಿರೋದಾಗಿರ್ಬೋದು, ಒಂದು ಖುಷಿಯ ವಿಚಾರದಲ್ಲಿ ಅವರಿದ್ದಾರೆ, ಒಳ್ಳೊಳ್ಳೆ ಆಪ್ಷನ್ಸ್ಗಳು ಅವರ ಜೀವನದಲ್ಲಿದೆ. ಸಡನ್ ಚೇಂಜ್ ಇನ್ನು 1 ತಿಂಗಳಲ್ಲಿ ಅಥವಾ 15 ದಿನಗಳಲ್ಲಿ 15 ದಿನಗಳಿಂದ 1 ತಿಂಗಳಲ್ಲಿ ಸಡನ್ ಚೇಂಜ್ ಆಗ್ತಾರೆ. ನಿಮ್ಮೊಟ್ಟಿಗೆ ಅವರು ಸರಿ ಮಾಡ್ಕೊಳ್ಬೇಕು, ಜೀವನ ಚೆನ್ನಾಗಿ ಇಟ್ಕೊಳ್ಬೇಕು. ಮೇಜರ್ ಕಾರ್ಡ್ಸ್ಗಳು ಬಂದಿರೋದ್ರಿಂದ ನಿಮ್ಮೊಟ್ಟಿಗೆ ನನ್ನ ಬಾಂಡಿಂಗ್ ಇನ್ನೂ ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಈ ಸಂಬಂಧ ಎಂಥದ್ದು ಅಂತ ಹೇಳಿದ್ರೆ ಭಗವಂತನಿಂದನೇ ಇಚ್ಛೆಯಾಗಿರುವಂಥ ಸಂಬಂಧ ಆಗಿದೆ. ಸೊ ಹಾಗಾಗಿ ನಿಮಗೆ ಅವರು ಎಷ್ಟೇ ಹರ್ಟ್ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಈ ಸಂಬಂಧ ಬಿಟ್ಟು ಕೊಡೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ. ಇಲ್ಲಿ ನಿಮಗೆ ಈ ವ್ಯಕ್ತಿ ಮತ್ತೆ ಬಂದ್ರೂ ನಿಮ್ಮ ಲೈಫಲ್ಲಿ ಮತ್ತೆ ಜಗಳನೇ ಆಗಲ್ವಾ, ಮತ್ತೆ ನಾವು ತುಂಬ ಚೆನ್ನಾಗಿರ್ತೀವ ಅಂತ ಹೇಳೋದಕ್ಕೆ ಬರಲ್ಲ. ಈ ವ್ಯಕ್ತಿ ಜೊತೆ ನೀವು ಲೈಫ್ ಲೀಡ್ ಮಾಡಿದ್ರೆ ಒಂದಷ್ಟು ನೀವು ನೋವು ಕೂಡ ತಿಂತೀರಿ. ಇವರ ಸತ್ಯಗಳು ತಿಳಿದಾಗ ನಿಮಗೆ ಭಾರಿ ನೋವು ಆಗುತ್ತೆ, ಹಿಂಸೆನೂ ಆಗುತ್ತೆ. ಬಟ್ ಆದರೂ ಇವರನ್ನ ನೀವು ಬಿಟ್ಕೊಡೋದಕ್ಕೆ ಆಗದೆ ಇವರೊಟ್ಟಿಗೆ ಇರಬೇಕಾಗತ್ತೆ. ಏಕೆಂದರೆ ಇಲ್ಲಿ ಎಷ್ಟೋ ಸಂಬಂಧಗಳು ಟ್ವಿನ್ ಫ್ಲೇಮ್ ಆಗಿದೆ. ಎಷ್ಟೇ ಅವ್ರು ನಿಮ್ಗೆ ಹರ್ಟ್ ಮಾಡಿದ್ರು, ಎಷ್ಟೇ ಅವರಿಂದ ನಿಮ್ಮ ಋಣ ಮುಗಿದಿದ್ರು ಅವರೇ ಬೇಕು ಅನ್ನುವ ನಿರ್ಧಾರದಲ್ಲಿ ನೀವು ಇರ್ತೀರಿ. ಸೊ ಬಹುಶಃ ಆ ವ್ಯಕ್ತಿ ನಿಮ್ಮ ಹತ್ರ ಬಂದ್ರೂ ನಿಮ್ಮ ಹತ್ರ ಇರುವ ಹಣಕ್ಕಾಗಿರ್ಬೋದು ಅಥವಾ ನಿಮ್ಮಿಂದ ಏನಾದರೂ ಒಂದು ಲಾಭ ಪಡ್ಕೊಳ್ಳೋದಕ್ಕೆ ಅಂತಲೇ ಬರಬಹುದು ಅಂತಲೇ ತೋರಿಸುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಮತ್ತೆ ಬರ್ತಾರೆ ಅಂತ ಹೇಳ್ತೀರಾ, ಭಗವಂತನ ಇಚ್ಛೆ ಇದೆ ಅಂತ ಹೇಳ್ತೀರಾ, ಮತ್ತು ಹೇಗೆ ನಂಬೋದು ಇವ್ರನ್ನ? ಆ ವ್ಯಕ್ತಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ನೀವೇ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತೀರಿ. ಆ ವ್ಯಕ್ತಿಯ ಮನಸ್ಸು ಇತ್ತೀಚೆಗೆ ನಿಮ್ಮ ಜೊತೆ ಚೆನ್ನಾಗಿರಬೇಕು, ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು, ಈ ಥರದ್ದೆಲ್ಲ ಅವ್ರ ಮೈಂಡಲ್ಲಿ ನಡೀತಾ ಇದೆ. ಬಟ್ ಆದರೆ ಬಂದ ಮೇಲೂ ಕೂಡ ಅವರು ಅದೇ ಹರ್ಟ್ ಮಾಡ್ತಾರೆ, ಅದೇ ನೋವು ಕೊಡ್ತಾರೆ, ಅದೇ ನೋವು ನೀವು ತಿಂತೀರಿ. ಆದರೂ ಕೂಡ ನೀವು ಅವ್ರನ್ನ ಬಿಟ್ಕೊಡೋದಕ್ಕೆ ಹೋಗಲ್ಲ.
ಈ ರೀತಿ ಎಲ್ಲ ನಡೆಯುತ್ತೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿಯ ಮನಸ್ಸು ಈ ಅಮಾವಾಸ್ಯೆ ಕಳೆದ ನಂತರ ಮತ್ತೆ ನಿಮ್ಮ ಒಟ್ಟಿಗೆ ಬರಬೇಕು, ಮಾತಾಡಬೇಕು. ಆದರೆ ನಿಮ್ಮಿಂದ ಏನೋ ಉಪಯೋಗ ಪಡೆಯೋದಕ್ಕೋಸ್ಕರನೇ ಈ ವ್ಯಕ್ತಿ ಮತ್ತೆ ಬರುವ ಸಾಧ್ಯತೆಯೇ ಹೆಚ್ಚಿದೆ ಅಂತ ಹೇಳ್ಬೋದು. ನಿಮ್ಮಿಂದ ಏನಾದರೂ ಲಾಭ ಇದೆಯಾ, ಏನಾದರೂ ಆಗುತ್ತಾ ನನಗೆ ಅನ್ನುವ ಕೆಟ್ಟ ಮನಸ್ಸಿಟ್ಕೊಂಡೇ ಬರ್ತಾರೆ. ಬಟ್ ಆದರೆ ಇದು ಯಾಕೆ ಇನ್ನೂ ಹೋಗ್ತಾ ಇಲ್ಲ, ಈ ಸಂಬಂಧವನ್ನು ಬಿಡ್ತಾ ಇಲ್ಲ, ಹೋಗ್ತಾ ಇಲ್ಲ ಅಂತ ನೋಡೋಕೆ ಹೋದಾಗ ಒಂದಷ್ಟು ಟ್ವಿನ್ ಫ್ಲೇಮ್ಗಳೇ ಇದೆ. ಕೆಲವರು ಮದುವೆ ಆಗಿರೋರು ಈ ರೀಡಿಂಗ್ ನೋಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಈ ಕಡೆ ಬಿಟ್ಟು ಹೋಗ್ತಾನೂ ಇಲ್ಲ, ಈ ಕಡೆ ಇದ್ರೆ ಚೆನ್ನಾಗೂ ಇರ್ತಾ ಇಲ್ಲ ಅನ್ನೋರೇ ಈ ರೀಡಿಂಗ್ ನೋಡ್ತಾ ಇರೋದು. ಸೊ ಇದು ಇವತ್ತಿನ ರೀಡಿಂಗ್ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.